ಪ್ರೊಫೆಸರ್ ಭಗವಾನ್ ರಾಮ ಮಂದಿರ ಯಾಕೆ ಬೇಡ ಅನ್ನುವಂತಹ ಪುಸ್ತಕದ ಮೂಲಕ ಹಿಂದೂಗಳ ಆರಾಧ್ಯ ದೈವವಾಗಿರ್ತಕ್ಕಂಥ ರಾಮ ಆಂಜನೇಯ ಸೀತೆಯ ಬಗ್ಗೆ ನಿಂದಿಸಿದ ಸದ್ಯ ಚಾಲ್ತಿಯಲ್ಲಿರುವಂತಹ ಬುದ್ಧಿಜೀವಿಯರು ಅಂದಹಾಗೆ ಈ ಬುದ್ಧಿಜೀವಿಯ ಭದ್ರತೆಗಾಗಿ ನಮ್ಮ ರಾಜ್ಯ ಸರ್ಕಾರ ಸುರಿದಿರುವಂತಹ ನಿಮ್ಮ ತೆರಿಗೆ ಹಣ ದುಡ್ಡೆಷ್ಟು ಅಂತ ಗೊತ್ತಾದ್ರೆ ನೀವು ಕೂಡ ಒಂದು ಕ್ಷಣ ಹೌಹಾರ್ತೀರಿ. ಯಾಕಂದ್ರೆ ಬರೋಬ್ಬರಿ ಅರ್ಧ ಕೋಟಿಗೂ ಹೆಚ್ಚು ಹಣ ಅಂತೆ. 2016ರಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯಾದ ಬಳಿಕ ಬುದ್ಧಿಜೀವಿಗಳಿಗೆ ಜೀವ ಬೆದರಿಕೆ ಹಾಕಿದಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ನೀಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಹಿಟ್ ಲಿಸ್ಟ್ ನಲ್ಲಿದ್ದಂತಹ ಭಗವಾನ್ಗೂ ಕೂಡ ಭದ್ರತೆಯನ್ನ ನೀಡಲಾಯಿತು. ಸಶಸ್ತ್ರ ಮೀಸಲು ಪಡೆಯ 3 ಪೊಲೀಸರು ಮತ್ತು ಓರ್ವ ಪೊಲೀಸ್ ಅಧಿಕಾರಿ ಭಗವಾನ್ ಮನೆಯನ್ನ ಕಾಯ್ತಾ ಇದ್ದಾರೆ. ಜೊತೆಗೆ ಭಗವಾನ್ ಹೋದಂತಹ ಒಂದು ಕಡೆಯಲ್ಲ ಓರ್ವ ಗನ್ಮ್ಯಾನ್ ಕೂಡ ಇರ್ತಾರಂತೆ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರೊಫೆಸರ್ ಭಗವಾನ್ ರವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಎಲ್ಲೋ ಒಂದು ಕಡೆ ಕಿಚ್ಚನ್ನ ಹಚ್ಚಿಸ್ತೀರಿ ಅನ್ನುವಂತಹ ಆರೋಪಗಳು ಕೂಡ ನಿಮ್ಮ ಮೊದಲಾಗಿ ಕೇಳ್ತಾ ಬರ್ತಾ ಇದೆ. ಜೊತೆಗೆ ನಿಮ್ಮ ರಕ್ಷಣೆಗಾಗಿ ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಅಂದ್ರೆ ಅರ್ಧ ಕೋಟಿ ಖರ್ಚಾಗ್ತಿದ್ಯಂತೆ, ಹೌದಾ? ಏನು? ನಿಮ್ಮ ರಕ್ಷಣೆಗಾಗಿ, ನಿಮ್ಮ ಮನೆಯ ಭದ್ರತೆಗಾಗಿ ಬರೋಬ್ಬರಿ 50 ಲಕ್ಷಕ್ಕೂ ಹೆಚ್ಚು ಅಂದ್ರೆ ಅರ್ಧ ಕೋಟಿಗೂ ಹೆಚ್ಚು ದುಡ್ಡು ಕಟ್ಟಾಗ್ತಾ ಇದೆ. ಏನದು ನೀವೇ ಹೇಳ್ತಾ ಇದ್ದೀರಿ, ನನಗೆ ಗೊತ್ತಿಲ್ಲ. ಅದು ಸರ್ಕಾರದ ಮತ್ತು ಸದರಿ ಇಲಾಖೆಗೆ ಬಿಟ್ಟು ವಿಷಯ. ಹಾಗಾಗಿ ನೀವು ಬಳಸ್ತಕ್ಕಂಥ ಶಬ್ದ ಅದು ಆರೋಗ್ಯಕರವಾಗಿಲ್ಲ. ನಾನೇನು ಹಚ್ಚುತ್ತಾ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಏನು ಅಂಶಗಳಿವೆಯೋ ಅವುಗಳನ್ನ ನಾನು 2016ರಿಂದ ನಿಮ್ಗೆ ಸರ್ಕಾರದಿಂದ ಭದ್ರತೆ ಸಿಕ್ಕಿದ್ಯಾ ಸರ್? ಕಳೆದ 2000 ವರ್ಷಗಳಲ್ಲಿ ಬಚ್ಚಿಡಲಾಗಿದ್ದ ಅಂಶಗಳನ್ನೆಲ್ಲ ನಾನು ಅದರಲ್ಲಿ ನನ್ನ ಕೃತಿಯಲ್ಲಿ ಆಧಾರ ಸಮೇತವಾಗಿ ಕೊಟ್ಟಿದ್ದೀನಿ. ಮತ್ತೆ ದಯವಿಟ್ಟು ತಾವು ಓದ್ಬೇಕು. ಆದ್ಮೇಲೆ ದಯವಿಟ್ಟು ಮಾತಾಡಿ ಸರ್. ಎಲ್ಲ ಓಕೆ ಸರ್. ಈಗ ನೀವಾಡೋ ಮಾತಿನಿಂದನೇ ಈ ರೀತಿ ಸಮಸ್ಯೆಗಳಾಗುತ್ತೆ, ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗುತ್ತೆ, ಈ ರೀತಿ ಸಿಚುವೇಶನ್ ನಿರ್ಮಾಣ ಆಗೋದು ಬೇಕಾಗಿದೆಯಾ ಸರ್? ಇಲ್ಲ, ಇಲ್ಲಿ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನನ್ನ ಕೆಲಸ ಸಂವಿಧಾನದ ಪ್ರಕಾರವಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ, ಇಟ್ ಶಲ್ ಬಿ ದಿ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಟು ಪ್ರಮೋಟ್ ರ್ಯಾಷನಲಿಸಂ. ಅಲ್ಲ ಸರ್, ನಿಮ್ಗೆ ಈಗ ಇಷ್ಟೊಂದು ಭದ್ರತೆ ಕೊಡೋದಕ್ಕಾಗಿ ಅರ್ಧ ಕೋಟಿ ಹಣ ಖರ್ಚಾಗ್ತಾ ಇದೆಯಲ್ಲ, ನಮ್ ತೆರಿಗೆ ಹಣ ಖರ್ಚಾಗ್ತಿದೆ ಅಂತ ಜನ ಕ್ವಶನ್ ಮಾಡ್ತಿದ್ದಾರೆ ಸರ್. ಈಗ ದೇವರ ಹೆಸರಿನಲ್ಲಿ ಮೌಢ್ಯ ಕಂದಾಚಾರಗಳನ್ನ ಉಳಿಸ್ಕೊಳ್ಬೇಕು ಅಂತ ಪಟ್ಟಭದ್ರ ಹಿತಾಸಕ್ತಿಗಳು ಬಹಳ ಪ್ರಯತ್ನಿಸ್ತಾ ಇವೆ. ನಾವು ಹರಡಬೇಕಾದ್ದು ವೈಚಾರಿಕತೆ, ವೈಜ್ಞಾನಿಕ ಮನೋಭಾವ ಮತ್ತು ಸಮಾಜದಲ್ಲಿ ಸುಧಾರಣೆ ಆಗ್ಬೇಕು. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಅದು ನನ್ನ ಕರ್ತವ್ಯ, ಅದನ್ನ ಮಾಡಿದ್ದೀನಿ. ಅಲ್ಲ ಸರ್, ಎಲ್ಲ ಓಕೆ. ಈಗ ನೀವು ಪ್ರಚಾರ ಮಾಡ್ಕೊಳ್ಳೋದಕ್ಕೋಸ್ಕರ ಜನರ ದುಡ್ಡು ಯಾಕೆ ಸರ್ ಖರ್ಚಾಗ್ಬೇಕು ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ತೆರಿಗೆ ಹಣ ಯಾಕೆ ಖರ್ಚಾಗ್ಬೇಕು? ನನ್ನನ್ನ ಯಾಕೆ ಕೇಳ್ತೀರಿ ನೀವು? ಅಲ್ಲ ಸರ್, ನೀವು ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಿ, ಕಿಡಿ ಹತ್ತಿಸ್ಬಿಡ್ತೀರಿ, ಕೊನೆಗೆ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಕೇಳ್ಕೊಳ್ತೀರಿ. ಅದ್ ಬಿಟ್ಟು ವಿಷಯ. ನನ್ನನ್ನು ಕೇಳ್ಬೇಡಿ ನೀವು ದಯವಿಟ್ಟು. ಅಲ್ಲ, ನೀವೇ ಭದ್ರತೆ ಬೇಕು ಅಂತ ಬೇಡಿಕೆ ಇಡ್ತೀರಿ, ಕೊನೆಗೆ ಇಲ್ಲಿ ಪೋಲಾಗ್ತಾ ಇರೋದು ಜನರ ತೆರಿಗೆ ಹಣ ಅಲ್ವಾ ಸರ್? ಆ ಬಗ್ಗೆ ಸರಿಯಾದ ವಿವರ ಬೇಕು ಅಂದ್ರೆ ನೀವು ಇಲಾಖೆಗೆ ಹೋಗಿ ತೆಗೆದುಕೊಳ್ಳಿ ದಯವಿಟ್ಟು. ಅಲ್ಲ ಸರ್, ಈ ರೀತಿ ಕಿಡಿ ಹತ್ತಿಸ್ ಬಿಟ್ಬಿಡ್ತೀರಿ, ಕೊನೆಯಲ್ಲಿ ಇಲ್ಲಿ ಪೋಲಾಗ್ತಾರ ಜನರ ಹಣ ಅಂತ ಜನರಿಗೆ ಬೊಬ್ಬೆ ಹೊಡಿತಾರೆ. ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ ಅದನ್ನ ಬಹಿರಂಗ ಪಡಿಸಿದ್ದೀನಿ ಅಷ್ಟೇ. ನಾನೇನ್ ಕಿಡಿ ಹಚ್ಚಿಲ್ಲ. ಕಿಡಿ ಇರೋದು ಮೂಲ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ. ಹಾಗಾದ್ರೆ ಸರ್ ನಿಮ್ಗೆ ಭದ್ರತೆ ಬೇಡವಾ? ಹಾಗಾದ್ರೆ ಭದ್ರತೆ ಬೇಡವಾ ಸರ್ ನಿಮ್ಗೆ? ಓದಿಲ್ಲ. ಅವ್ರು ಓದಿರೋದೆಲ್ಲ ಬರೀ ಕೇವಲ ಫೈನಲಿ ಹೇಳ್ಬಿಡಿ. ಈಗ ಜನರ ತೆರಿಗೆ ಹಣ ಖರ್ಚಾಗೋದು ಬೇಡವೇ ಬೇಡ ಅನ್ನೋದಾದ್ರೆ ನಿಮ್ಗೆ ಭದ್ರತೆ ಬೇಡ ಅಂತೀರಾ? 7 ಕಾಂಡಗಳಲ್ಲಿ ವಿಸ್ತಾರವಾಗಿದೆ. 24,500 ಸುಮಾರು 24,500 ಶ್ಲೋಕಗಳಿವೆ. ಅಲ್ಲ ಸರ್, ಈಗ ನೀವು ಹೋದ್ ಬಂದ್ ಕಡೆ ಎಲ್ಲಾನು ಕೂಡ ಗನ್ಮ್ಯಾನ್ ಗಳು ಬರುವಂತಹ ಅವಶ್ಯಕತೆ ಯಾಕಿದೆ ಅಂತುವಂತಹ ಪ್ರಶ್ನೆ ಜನರದ್ದು. ಅದನ್ನ ನೀವು ಸರ್ಕಾರಕ್ಕೆ ಕೇಳಿ ಸರಿ. ಈಗ ರಾಮಾಯಣ ವಿಚಾರ ಬಿಟ್ಬಿಡಿ ಸರ್. ಈಗ ಹೋದ್ ಬಂದ್ ಕಡೆ ಎಲ್ಲ ಸರ್ಕಾರದಿಂದ ಪೊಲೀಸ್ ಅಧಿಕಾರಿಗಳು ನಿಮ್ಗೆ ನಿಯೋಜಿತರಾಗಿರ್ತಾರೆ. ಆ ಗನ್ಮ್ಯಾನ್ ಗಳನ್ನ ಪ್ರತಿ ಬಾರಿಯೂ ಕೂಡ ನೀವು ಹೋದ್ ಬಂದ್ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನರು. ಇದ್ರ ಬಗ್ಗೆ ನಾನೇನು ಹೇಳಲಾರೆ. ಇದ್ರ ಬಗ್ಗೆ ನಾನೇನು ಹೇಳಲಾರೆ. ಸರ್ಕಾರ ಮತ್ತು ಗೃಹ ಖಾತೆಯವರು ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ. ಅದು ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹಾಗಾದ್ರೆ ನಿಮ್ಗೆ ಈ ಕೊಟ್ಟಿರುವಂತಹ ಭದ್ರತೆ ಬೇಡ ಅಂತ ನೀವು ವಾಪಸ್ ಕೊಟ್ಬಿಡ್ತೀರಾ ಸರ್? ಅಥವಾ ಆ ಹಣವನ್ನ ನೀವೇ ಪೇ ಮಾಡ್ತೀರಾ?
ಹ್ಮ್. ಉತ್ತರ ಕೊಡದೆ ಪ್ರೊಫೆಸರ್ ಭಗವಾನ್ ರವರು ಈಗಷ್ಟೇ ಕರೆ ಕಟ್ ಮಾಡಿದ್ದಾರೆ. ಒಂದಷ್ಟು ಪ್ರಶ್ನೆಗಳು ಜನರು ಕೇಳ್ತಾ ಇದ್ದಾರೆ. ಇವರ ಭದ್ರತೆಗಾಗಿ ನಮ್ಮ ತೆರಿಗೆ ಹಣವನ್ನ ಯಾಕೆ ಪೋಲು ಮಾಡ್ತಿದ್ದೀರಿ? ನಾವ್ಯಾಕೆ ನಮ್ಮ ತೆರಿಗೆ ಹಣವನ್ನ ಇವರ ಭದ್ರತೆಗಾಗಿ ಕೊಡ್ಬೇಕು? ಹೋದ್ ಬಂದ ಕಡೆ ಎಲ್ಲ ಪ್ರೊಫೆಸರ್ ಭಗವಾನ್ ಸರ್ ಅವರು ಎಲ್ಲಾ ಕಡೆನೂ ಕೂಡ ಗನ್ ಮ್ಯಾನ್ ಗಳನ್ನ ಕರ್ಕೊಂಡು ಹೋಗ್ತಾರೆ. ಸರ್ಕಾರ ಇಷ್ಟೊಂದು ಭದ್ರತೆಯನ್ನ ಯಾಕೆ ಕೊಡ್ಬೇಕು? 1/2 ಕೋಟಿಗೂ ಹೆಚ್ಚು ಹಣ ಇವ್ರಿಗೆ ಖರ್ಚಾಗ್ತಾ ಇದ್ರೆ ನಮ್ಮ ತೆರಿಗೆ ಹಣವನ್ನ ನಮ್ಮಿಂದ ಪೋಲಾಗೋದಕ್ಕೆ ಯಾಕೆ ಸರ್ಕಾರ ಬಿಡ್ತಾ ಇದೆ? ಅಷ್ಟೊಂದು ಭದ್ರತೆ ಬೇಕು ಅಂತ ಅಂದ್ರೆ ತಾವೇ ನಿಯೋಜನೆ ಮಾಡ್ಕೊಳ್ಬೇಕು ಅನ್ನುವಂಥ ಕೂಗನ್ನ ಈಗ ಜನರು ಕೇಳ್ತಾ ಇದ್ದಾರೆ.